ಪರಿಶುದ್ಧ ಕಡಲೆ ಹಿಟ್ಟಿನಿಂದ ತಯಾರಾಗಿದೆ. ಸದ್ಗುರು ಆಯುರ್ವೇದ ಗ್ರಾಮ್ ಫ್ಲೋರ್ ಸೋಪ್. ಮೋಜು ಮಸ್ತಿಗೆ ಇಲ್ಲಿದೆ ಪ್ಲೇಸ್, ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲ ಬನ್ನಿ. ಫಂಡೂಸ್ ವಾಟರ್ ಪಾರ್ಕ್, ಮಾರಿಕಣಿವೆ ಡ್ಯಾಮ್ ರಸ್ತೆ, ಹಿರಿಯೂರು, ಚಿತ್ರದುರ್ಗ ಜಿಲ್ಲೆ. ಶ್ರೀ ಸಾಯಿ ಮಕ್ಕಳ ಪ್ರಪಂಚ, ಸಾಯಿ ಕಿಡ್ಸ್ ವರ್ಲ್ಡ್. ಶ್ರೀ ಸಾಯಿ ಮಕ್ಕಳ ಪ್ರಪಂಚ, ಶ್ರೀ ಸಾಯಿ ಕಿಡ್ಸ್ ವರ್ಲ್ಡ್. ಜಿವಿ ಟಿವಿಗೆ ಸ್ವಾಗತ. ನಾನು ಹೊಸದುರ್ಗ ರಾಘು. ಚಿಕ್ಕನಾಯಕನಹಳ್ಳಿ ತಾಲೂಕಿನಿಂದ ವೀರಸಾಗರ ಬರ್ತಕ್ಕಂಥ ನೀರಿನ ವ್ಯವಸ್ಥೆ ಬೇರೆ ದಾರಿನಲ್ಲಿ ಬಂದು ವೀರಸಾಗರವನ್ನು ಸೇರ್ತದೆ. ಚಿಕ್ಕೂರು ತಾಲೂಕಿನ ನೀರು ಬೇರೆ ದಾರಿನಲ್ಲಿ ಬಂದು ವೀರಸಾಗರವನ್ನು ಸೇರ್ತದೆ. ಅರಸೀಕೆರೆ ತಾಲೂಕಿನ ನೀರು ಬೇರೆ ದಾರಿನಲ್ಲಿ ಬಂದು ವೀರಸಾಗರವನ್ನು ಸೇರ್ತದೆ. ಹೊಳಲ್ಕೆರೆ ತಾಲೂಕಿನ ನೀರು ಬೇರೆ ದಾರಿನಲ್ಲಿ ಬಂದು ವೀರಸಾಗರವನ್ನು ಸೇರ್ತದೆ. ಈ ಎಲ್ಲ ನದಿಗಳ ಅರಿವಿಕೆ ಪಾತ್ರವನ್ನು ಇಲಾಖೆಯವರು ಗುರುತಿಸ್ತಾರೆ. ನೇರವಾಗಿ ವೇದಾಂತ ನದಿಯಲ್ಲಿ ಬರ್ತಕ್ಕಂಥ ನೀರಿನ ಪಾತ್ರವನ್ನು ಮಾತ್ರ ಗುರುತಿಸಿ ಆ ನೀರು ಹೊರಗಡೆ ಹೋಗ್ತದೆ ಅಂತಕ್ಕಂಥ ಭಾವನೆಯಿಂದ ಈ ಎಲ್ಲ ಬೇರೆ ಮಾರ್ಗದಲ್ಲಿ ಬರ್ತಕ್ಕಂಥ ನೀರನ್ನು ಅರ್ಥ ಸಿಗ್ತಾರೆ. ಉಲ್ಬಣವಾಗಿ ಇವತ್ತು ಹೊಸರ ತಾಲೂಕಿನ ರೈತರು ಸಂಕಷ್ಟಕ್ಕೆ ಸಿಕ್ಕಿ 16,000 ಎಕರೆ ಭೂಮಿಯನ್ನು ಮುಳುಗಡೆ ಮಾಡಿಸ್ಕೊಂಡು ಎಲೆ ಬಾಳೆ, ತೆಂಗು, ಅಡಿಕೆ ಎಲ್ಲ ನೀರಾವರಿ ಪ್ರದೇಶಕ್ಕೆ ಮುಳುಗಡೆ ಹಾಕಿ ಸಂಕಷ್ಟದಲ್ಲಿರ್ತಕ್ಕಂಥ ದಿನಗಳನ್ನು ಕೂಡ ಇವತ್ತು ನೋಡಿದ್ದೇವೆ. ಇವತ್ತು 130 ಒಂದು ಲೆವೆಲ್ಲ ನಿಂತಿದೆ. ಕಳೆದ ಬಾರಿ 134 ಕಡೆಗೂ ನೀರು ಹೆಚ್ಚು ಪ್ರವಾಹ, 135 ಎಲ್ಲ ಕಡೆಯಿಂದ ನೀರು ಪ್ರವಾಹ ಬಂದು ಹೆಚ್ಚು ನೀರು ಹೊರಗಡೆ ಹೋಗ್ತಾರೆ. ಅತೀವ ಸಂಕಷ್ಟಕ್ಕೆ ನೋಡಿರ್ತಕ್ಕಂಥ ಜನಗಳು ಕೂಡ ನಾವು ಕಂಡುಕೊಂಡಿದ್ದಾವೆ. ಈಗ ಸರ್ಕಾರ, ಈಗಿನ ಜಿಲ್ಲಾ ಉಸ್ತುವಾರಿ ಸಚಿವರು ನಿಜವಾಗ್ಲೂ ಜಿಲ್ಲಾ ಉಸ್ತುವಾರಿ ಸಚಿವರಾಗಿದ್ದರೆ ರೈತರ ಸಂಕಟದಲ್ಲಿ ಭಾಗಿಯಾಗಬೇಕು ಅನ್ನೋ ಬಯಕೆ ಅವ್ರಿಗಿದ್ದರೆ ನಾಳೆಯಿಂದಲೇ ಇಲ್ಲಿ ಆಗಿರ್ತಕ್ಕಂಥ ರೈತರ ಸಮಸ್ಯೆ ಮಾಡಿಕೆ ಪರಿಹಾರ ಮಾಡಲಿಕ್ಕೆ ಒಂದು ನೇರವಾಗಿ ತಜ್ಞರನ್ನು ಕಳಿಸಿ ಭೂಮಿಯ ನಿಮ್ಮ ಹಂಚಿನ 25,000 ಎಕರೆ ಭೂಮಿ ಹಂಚಿ ಎಲ್ಲೆಲ್ಲಿಂದ ಅಲ್ಲಿಗೆ ನಿರ್ಣಯ ಮಾಡಿ ಆ ಗಡಿ ರೇಖೆ ದಾಟಿ ಮುಂದೆ ಬಂದಂಥ ರೈತರಿಗೆ ಯಾವ ರೀತಿ ಪರಿಹಾರ ಒದಗಿಸ್ಬೇಕು, ಯಾವ ರೀತಿ ಪರಿಹಾರ ಕೊಡಬೇಕು, ಸಂಕಷ್ಟಗಳೇನು ಅಂತಕ್ಕಂಥ ಅರಿತಕ್ಕಂಥ ಒಂದು ತಜ್ಞರ ಸಮಿತಿಯನ್ನು ನೀರಾವರಿ ಇಲಾಖೆಯಿಂದ ಕಳಿಸ್ಕೊಡ್ಬೇಕು. ಜೊತೆಗೆ ಕಂದಾಯ ಇಲಾಖೆ ಮತ್ತು ಸರ್ವೆ ಇಲಾಖೆ ಜೊತೆಗೂಡಿಸಿ ಕಳಿಸಿ ಎಲ್ಲವನ್ನೂ ಕೂಡ ಸರ್ವೆ ಮಾಡಿ ಅದಕ್ಕೆ ತಗತಕ್ಕಂಥ ವೆಚ್ಚವನ್ನು ತುಂಬಿಸ್ತಕ್ಕಂಥ ಕೆಲಸವನ್ನು ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಮಾಡಬೇಕು. ಇದ್ರ ಜೊತೆಗೆ ಇವತ್ತು 130 ಇವತ್ತು ನೀರು ಡಿಸ್ಚಾರ್ಜ್ ಆಗಿದೆ. ಈ 130 ಲೆವೆಲಿಗೆ ನಿಲ್ಲಿಸ್ಕೊಳ್ಳೋಕ್ಕೆ ನಮ್ಮದೇನು ಅರ್ಥ ಇಲ್ಲ. ನಾವು 130 ನಿಲ್ಲಿಸ್ಕೊಂಡು ನಮ್ಮದೇನು ಯಾವುದೇ ಸಮಸ್ಯೆಗಳಿಲ್ಲ. 130 ಮೇಲ್ ಬಂದಂಥ ನೀರು ನಮ್ಗೆ ಅನಾಹುತ ಮಾಡ್ತದೆ. 130 ನೀರು ನಿಲ್ಲಿಸ್ಕೊಂಡು ನಮ್ಮದು ಯಾವುದೇ ಆಕ್ಷೇಪ ಇಲ್ಲ. ಅದು 130 ಮೇಲ್ಗಡೆ ಬಂದಾಗ ನಮ್ಮ ತಾಲೂಕಿನ ರೈತರಿಗೆ ಸಾಕಷ್ಟು ಆಗ್ತದೆ. ಸಂಕಷ್ಟ ಎದುರಾಗಿ ಅನೇಕ ಎಕರೆ ಭೂಮಿಗಳು ಮುಳುಗಡೆಯಾಗಿ ಮಾಡೋ ತೊಂದರೆ ಆಗ್ತದೆ. ಅದರಿಂದ ನಿಮ್ಮ ನೀರಾವರಿ ತಜ್ಞರು ಕಳಿಸಿ ಈ 130 ಲೆವೆಲ್ಗೆ 25,000 ಎಕರೆ ಹಂಚು ಪ್ರದೇಶ ಎಲ್ಲಿದೆ ಅಲ್ಲಿ ಮುಂದಕ್ಕೆ ಯಾಕೆ ದಾಟುತ್ತೆ, ಅಲ್ಲಿ ನಿಲ್ಲಿಸೋಕ್ಕೆ ಹೇಗೆ ಪ್ರಯತ್ನ ಮಾಡಬೇಕು, ಯಾವ ರೀತಿ ಇದನ್ನು ನಿಲ್ಲಿಸ್ಬೇಕು ಅಂತಕ್ಕಂಥ ತಜ್ಞರ ಅಭಿಪ್ರಾಯದಂತೆ ನಾವು ನಡ್ಕೋಬೇಕು ಅಂತ ಕೇಳ್ತೀವಿ. ತರೀಕೆರೆ ಸಾರಿ ಹಿರಿಯ ತಾಲೂಕಿನ ರೈತರನ್ನ ಹಲವಾರು ಬಾರಿ ಇಲ್ಲಿನ ರೈತರ ಸಂಕಟ ನೋಡಲಿಕ್ಕೆ ಬಂದಂತ ಕರೆದಿದ್ದೀವಿ. ಅದು ಒಮ್ಮೆನೂ ಕೂಡ ರೈತರಾಗಲಿ ರೈತ ಸರ್ಕಾರ ಆಗಲಿ ಬರಲಿಲ್ಲ. ಈಗಲಾದರೂ ಕೂಡ ಒಮ್ಮೆ ಭೇಟಿ ಕೊಟ್ಟು ಇಲ್ಲಿನ ರೈತರ ಸಂಕಷ್ಟಕ್ಕೆ ಏನು ಸಮಸ್ಯೆ ಆಗಿದೆ ಆ ಸಮಸ್ಯೆನ ಪರಿಹಾರ ಮಾಡಲಿಕ್ಕೆ ಯಾವ ಮಾರ್ಗಸೂಚಿಯನ್ನು ಅನುಸರಿಸಬೇಕು ಅಂತಕ್ಕಂಥ ಒಂದು ವ್ಯವಸ್ಥೆಯನ್ನು ನೀವು ಮಾಡಿಕೊಡ್ಬೇಕು. ರೈತರು, ನೀವು ರೈತರೇ, ನಮ್ಮ ತಾಲೂಕಲ್ಲಿ ರೈತರು, ನಮಗೂ ಕಷ್ಟವೇ ನಿಮಗೂ ಕಷ್ಟವೇ. ಈಗ ನೀವು ಸುಖವಾಗಿದ್ದಾರೆ, ಸುಖ ನಮ್ಮಲ್ಲಿ ತೇಲಾಡ್ತಿದ್ದಾರೆ. ಅದರ ಸಂಕಟದಲ್ಲಿ ಸಿಲುಕಿರ್ತಕ್ಕಂಥ ರೈತರ ಸಮಸ್ಯೆಗಳು ಅರಿಲಿಕ್ಕೆ ಮಾತ್ರ ನೀವು ಬರೋದಿಲ್ಲ. ದಯಮಾಡಿ ನಿಮ್ಮ ಮತ್ತೊಮ್ಮೆ ಸ್ವಾಗತಿಸಿದ್ದೇನೆ. ಯಾವತ್ತು ಬರ್ತದೆ ದಿನಾಂಕವನ್ನು ತಿಳಿದರೆ ನಾವು ತಂದು ಇಲ್ಲ ರೈತರ ಸಮಸ್ಯೆಗಳೆಲ್ಲವೂ ತೋರಿಸ್ತಕ್ಕಂಥ ಕೆಲಸವನ್ನು ನಿಷ್ಪಕ್ಷಪಾತವಾಗಿ ಮಾಡ್ತಾರೆ. ನೀವು ನಿಷ್ಪಕ್ಷಪಾತವಾಗಿ ನಡ್ಕೋಬೇಕು ಅಂತಕ್ಕಂಥ ಮಾನ್ಯವನ್ನು ರೈತರಿಗೆ ತಿಳಿಸಿ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಇಲ್ಲಿ ಬರ್ತಾ ಇದ್ದಾರೆ. ದಯಮಾಡಿ ನೀರಾವರಿ ತಜ್ಞರು ಕಳಿಸಿ ಈ ಕೆರೆನಲ್ಲಿರ್ತಕ್ಕಂಥ 5 ಗ್ರಾಮ ಪಂಚಾಯಿತಿಗಳು, ಲೆಕ್ಕೇಳಿ ಗ್ರಾಮ ಪಂಚಾಯಿತಿ, ಹತ್ಮೆಗೆ ಗ್ರಾಮ ಪಂಚಾಯಿತಿ, ಕಾರೇಳಿ ಗ್ರಾಮ ಪಂಚಾಯಿತಿ, ಮತ್ತೋಡು ಗ್ರಾಮ ಪಂಚಾಯಿತಿ, ಗುಡ್ನಲ್ಕೆರೆ ಗ್ರಾಮ ಪಂಚಾಯಿತಿ 5 ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹಳ್ಳಿಗಳ ರೈತರ ಸಂಕಷ್ಟ ಒಮ್ಮೆ ವೀಕ್ಷಣೆ ಮಾಡಲೇಬೇಕು.
ಇವತ್ತು ವಿ ಸಾಗರ ತುಂಬ ನೀರಿದೆ, ಆದರೂ ಕೂಡ ನದಿ ವಿ ಸಾಗರ ತಂಡೆಯಲ್ಲಿರ್ತಕ್ಕಂಥ ಯಾವುದೇ ಹಳ್ಳಿನಲ್ಲಿ ಬೋರ್ ಕೊಡಿಸಿದ್ರು ಕೂಡ ಇವತ್ತು ನೀರು ಬರ್ತಾ ಇಲ್ಲ. ನದಿ ಕೂಡ ಒಂದು ನದಿ ಬರ್ತಾ ಇಲ್ಲ. ಜಲಾಶಯದ ಭೂಮಿ ಒಳಗಡೆ ಇರ್ತಕ್ಕಂಥ ತೇವಾಂಶನೂ ಕೂಡ ಅದು ಮುಂದೆ ಕರೆದಿದೆ ಹೊತ್ತು ನಮ್ಮ ತಾಲೂಕಿನ ಕಡೆ ಯಾವ ಅರಿವಿಕೆ ಇಲ್ಲ. ಈ ನಿಂತಿರೋದು ನಮಗೆ ಒಳ್ಳೆ ಅವಕಾಶವನ್ನು ಕಲ್ಪಿಸಿಕೊಟ್ಟಿಲ್ಲ. ನದಿ ನೀರು ಅವಕಾಶ ಕಲ್ಪಿಸಿಕೊಟ್ಟಿಲ್ಲ. ವಿ ಸಾಗರ ನೀರು ಒಳ್ಳೆ ಅವಕಾಶ ಕಲ್ಪಿಸಿಕೊಟ್ಟಿಲ್ಲ. ಅದನ್ನು ಸುತ್ತ 5 ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಇರ್ತಕ್ಕಂಥ ಹಳ್ಳಿಗಳ ರೈತರ ಭೂಮಿಗೆ ನೀರು ಮತ್ತು ಕೆರೆಗಳಿಗೆ ನೀರು ಕೊಡ್ತಕ್ಕಂಥ ಕೆಲಸವನ್ನು ಸರ್ಕಾರ ತಕ್ಷಣ ಆದೇಶ ಮಾಡಿ ತಕ್ಷಣ ಸರ್ವೆ ಮಾಡಿಸಿ ಅದಕ್ಕೆ ತಗೊಳ್ತಕ್ಕಂಥ ವೆಚ್ಚವನ್ನು ಈ ಬಾರಿ ಬಜೆಟ್ನಲ್ಲಿ ಅವಕಾಶ ಮಾಡಿಕೊಡಬೇಕು ಅಂತಕ್ಕಂಥ ಒಂದು ರೈತರ ಒತ್ತಾಯಪೂರ್ವಕವಾಗಿ ಈ ಬೇಡಿಕೆಯಲ್ಲಿ ನಿಂತಿದ್ದಾರೆ. ದಯಮಾಡಿ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ನೀರಾವರಿ ಸಚಿವರು ಗಮನಹರಿಸಿ ತಕ್ಷಣದಿಂದಲೇ ಇದಕ್ಕೆ ಶೀಘ್ರ ಪರಿಹಾರ ಕ್ರಮವನ್ನು ಹುಡುಕಿ ಕೊಡಬೇಕು, ಇಲ್ಲ ರೈತರ ಸಂಘಟನೆ ಪರಿಹರಿಸಬೇಕು ಅಂತೇಳಿ ನಮ್ಮ ತಾಲೂಕಿನ ಎಲ್ಲ ರೈತರ ಪರವಾಗಿ ನಾನು ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಕೇಳಿಕೊಳ್ತೇನೆ. ಜಿವಿ ಟಿವಿ, ಇದು ನಿಮ್ಮ ಧ್ವನಿ.